ಕರ್ನಾಟಕದಲ್ಲಿ ನಡೀತಾ ಇರುವಂಥ SIR ರಾಜ್ಯ ಸರ್ಕಾರದ ಸಹಕಾರ ಇಲ್ಲದೆ ಒಂದು ರೀತಿ ಬೇಕಾಬಿಟ್ಟಿ ನಡೀತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವ ಅಧಿಕಾರಿನೂ ಕರ್ನಾಟಕದಲ್ಲಿರೋ ಯಾವ ಅಧಿಕಾರಿನೂ ಕೂಡ SIRಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಈಗಾಗಲೇ ನಾವು ಇಡೀ ಕರ್ನಾಟಕದಲ್ಲಿ ಏನು SIR ದಾಖಲಾತಿಯ ಫಾರಮ್ಸ್ ಏನು ಕೊಡಬೇಕಾಯಿತು ಅದು ಎಲ್ಲ ಶಾದಿ ಮಹಲ್ಗಳಲ್ಲಿ ಮಸೀದಿಗಳಲ್ಲಿ ಕ್ಯೂ ನಿಲ್ಲಿಸಿ ಮಾರ್ಕೆಟ್ಗಳಲ್ಲಿ ಕೊಡ್ತಾ ಇದ್ದಾರೆ. ಒಂದು SIRನ ಏನು ನೀತಿ ಇದೆ ಅದನ್ನು ಪ್ರಾರಂಭದಲ್ಲೇ ವೈಲೇಟ್ ಮಾಡ್ತಾ ಇದೆ. ಇದರಿಂದ ಯಾರು ಇವತ್ತು ಡಿಲೀಟ್ ಆಗಬೇಕಾಗಿದ್ದಾರೆ, ಯಾರು ವಿದೇಶಿಯರಿದ್ದಾರೆ, ಆ ಡಿಲೀಟ್ ಆಗುವಂಥ ಒಂದು ಸಂದರ್ಭಗಳು ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಕೂಡಲೇ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಿ ರಾಜ್ಯದಲ್ಲಿರುವಂಥ ಈ ಅಧಿಕಾರಿಗಳೇನಿದ್ದಾರೆ, ಈಗಾಗಲೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅವ್ರಿಗೆಲ್ಲ ಡೈರೆಕ್ಷನ್ ಕೊಟ್ಬಿಟ್ಟಿದೆ. ವಿಳಂಬ ಮಾಡಿ, ತಪ್ಪುಗಳು ಮಾಡಿ, ಯಾರನ್ನೂ ತೆಗಿಬೇಡಿ, ಅವರು ವಿದೇಶದವರು ಇರಲಿ ಯಾರೇ ಇರಲಿ ತೆಗಿಬೇಡಿ ಅನ್ನೋದು ಸ್ಪಷ್ಟ ಸೂಚನೆ ಕೊಟ್ಟಿರೋಂಗೆ ಕಾಣ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ಸಿನ ಮಂತ್ರಿಗಳು ಕೂಡ ರಿಯಾಕ್ಷನ್ ಮಾಡಿದ್ದಾರೆ. ಇದು ನಮ್ಮ ಕೆಲಸ ಅಲ್ಲ, ಚುನಾವಣಾ ಆಯೋಗದ ಕೆಲಸ ಅಂತೇಳಿ. ಅಧಿಕಾರಿಗಳು ಯಾರು? ಕರ್ನಾಟಕದ ಅಧಿಕಾರಿಗಳು ತಾನೆ. ಅವ್ರನ್ನ ಸಭೆ ಮಾಡಿ ಅವ್ರಿಗೆಲ್ಲ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ಜಗತ್ ಜಾಹೀರಾತು ಆಗಬೇಕದು, ಗೊತ್ತಾಗಬೇಕು ಜನಕ್ಕೆ. ನೀವು ಮಾಡ್ತಾ ಇರೋ ಕುತಂತ್ರದಿಂದ ಇವತ್ತು SIR ಹಳ್ಳ ಹಿಡಿತಾ ಇದೆ. ಅದಾಗಬಾರ್ದು. SIRನ ಘನತೆ ಗಾಂಭೀರ್ಯ ಏನಿದೆ ಅದನ್ನು ಕಾಪಾಡುವಂಥದ್ರಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಬೇಕು. ಈಗಾಗಲೇ ನಾನು ಕೂಡ ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರನೂ ಕೂಡ ಬರೆದಿದ್ದೀನಿ. BJP ವತಿಯಿಂದನೂ ಕೂಡ ಈಗಾಗಲೇ ಅಬ್ಜೆಕ್ಷನನ್ನು ಕೊಟ್ಟಿದ್ದೀರಿ. ಈ ಎಲ್ಲ ದೃಷ್ಟಿಯಿಂದನೂ ಕೂಡ ಕೂಡಲೇ ಕೇಂದ್ರ ಚುನಾವಣಾ ಆಯೋಗ ಇಲ್ಲಿ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು. ಯಾವ್ಯಾವ ಅಧಿಕಾರಿಗಳು ಈ ಥರ ಎಲ್ಲ ಮಾಡಿದಾರೋ ಅವ್ರನ್ನೆಲ್ಲ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಮತ್ತು ಯಾವುದು ಈ ಥರ ಹಾದಿ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಕೊಟ್ಟಿರೋವಂಥದ್ದೆಲ್ಲ ಪುನರ್ ದಾಖಲಾತಿಗಳನ್ನು ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ಕೂಡ ಇದೇ ರೀತಿ ಆಗಿತ್ತು. ಆಗ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಇಲ್ಲೂ ಅದನ್ನೇ ಇಲ್ಲೂ ಕೂಡ ನಾವು ಆಗ್ರಹ ಮಾಡ್ತೀರಿ. ಬೇರೆ ರಾಜ್ಯದ ಅಧಿಕಾರಿಗಳನ್ನು ಇಲ್ಲಿ ತಂದು ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿನ ಸರ್ಕಾರ ವಿರೋಧ ವ್ಯಕ್ತ ಮಾಡ್ತು, ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆಗೆ ಅಲ್ಲಿ SIR ನಡೀತು. ಇಲ್ಲೂ ಕೂಡ ಅದೇ ರೀತಿ ನಡೆದರೆ ಯಾರು ಭಾರತೀಯರಿದ್ದಾರೆ ಅವರಿಗೆ ಪೌರತ್ವ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದವರು ಇದ್ದಾರೆ ಅಂತ ಮಾಹಿತಿ. ಅವರೆಲ್ಲ ಒಂದ್ಸರಿ ಎನ್ರೋಲ್ ಆಗ್ಬಿಟ್ರೆ ಇನ್ ಲೈಫ್ ಲಾಂಗ್ ಅವರು ಕರ್ನಾಟಕದ ಸಿಟಿಸನ್ ಆಗ್ತಾರೆ. ಅವರಿಗೆ ರೇಷನ್ ಕಾರ್ಡು, ಹೆಲ್ತ್ ಕಾರ್ಡು ಎಲ್ಲ ಸಿಕ್ಕಿದ್ರೆ ನಮ್ಮ ರಾಜ್ಯದ ಹಣ ಲೂಟಿ ಆಗ್ತೈತೆ, ದೇಶದ ಹಣ ಲೂಟಿ ಆಗ್ತೈತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಅವಕಾಶವನ್ನು ಕೊಡಬಾರ್ದು. ವರ್ಗಾವಣೆ ಮಾಡಬೇಕು ಅಂತ ಕಂದಾಯ ಇಲಾಖೆ ಅಧಿಕಾರಿಗಳು ಧರಣಿ ಮಾಡ್ತಾ ಇದ್ದಾರೆ.